ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಆಶಾ ಸೀರಿಯಲ್ ಏನಾಗಿದೆ ನೋಡೋಣ. ಲಕ್ಕಿ ಅಜ್ಜಿ ಊರಿಂದ ಬಂದಿದ್ದಾಳಂತೆ. ಎಲ್ಲರೂ ಖುಷಿಯಿಂದಿದ್ದರೆ ಶಾಂತಿ ಮಾತ್ರ ತುಂಬ ಟೆನ್ಷನಲ್ಲಿರ್ತಾರೆ. ಎಲ್ಲರೂ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೂರ್ಯ ಮಾತ್ರ ಅಜ್ಜಿ ಹೊಡೆದಿದ್ದಾರೆ ಅಂದ್ಬಿಟ್ಟು ರೂಮಲ್ಲೇ ಇರ್ತಾನೆ. ಏ ಮೀನಾ, ಸೂರ್ಯ ಎಲ್ಲೇ ಅಂತ ಕೇಳ್ತಾರೆ ಲಕ್ಕಿ ಅಜ್ಜಿ. ಇಲ್ಲ ಅಜ್ಜಿ, ಅವ್ರಿಗೆ ನೀವು ಹೊಡೆದ್ರಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಸರಿ, ನೀನು ಹೋಗ್ಬಿಟ್ಟು ಸೂರ್ಯನ ಕರ್ಕೊಂಡು ಬಾ ಅಂತ ಮೀನಾಗೆ ಹೇಳ್ತಾರೆ. ಈ ಲಕ್ಕಿ ಹೇಳಿದ್ರೆ ಯಾರೇ ಆಗಲಿ ಬರಲೇಬೇಕು ಅಂತ ಹೇಳ್ತಾರೆ ಲಕ್ಕಿ. ಆಯಿತು ಅಜ್ಜಿ, ಕರ್ಕೊಂಡು ಬರ್ತೀನಂತ ಮೀನಾ ಒಳಗಡೆ ಹೋಗಿ, ರೀ ಬನ್ನಿರಿ ಅಜ್ಜಿ ಕರಿತಿದ್ದಾರೆ ಅಂತ ಹೇಳ್ತಾಳೆ ಮೀನಾ ಸೂರ್ಯಂಗೆ. ಹೇ ಬರಲ್ಲ, ಹೋಗೆ, ಹೊಡಿಯೋ ತನಕ ಹೊಡೆದ್ಬಿಟ್ಟು ಈಗ ಬಾ ಅಂತ ಹೇಳ್ತಾರಾ ಅಂತ ಹೇಳ್ತಾನೆ ಸೂರ್ಯ. ನಾನು ಬರಲ್ಲ, ಹೋಗು ಅಂತಾನೆ ಸೂರ್ಯ. ಲಕ್ಕಿ ಅಜ್ಜಿ ಈ ಮಾತನ್ನು ಕೇಳಿಸ್ಕೊಂಡು ಜೋರಾಗಿ, ಏ ರಂಗ, ಗಿಣ್ಣು ತಂದಿದ್ದೀನಿ ತಗೊಳ್ಳೋ ಅಂತ ಹೇಳ್ತಾರೆ. ಹಾಂ, ಗಿಣ್ಣ ಕೊಡಮ್ಮ, ತುಂಬ ದಿನ ಆಯಿತು ನಿನ್ನ ಕೈಯಿಂದ ತಿಂದು ಅಂತ ಹೇಳ್ತಾರೆ ರಂಗನಾಥ್ ಅವರು. ಲಕ್ಕಿ ಅಜ್ಜಿ ಗಿಣ್ಣು ಎಲ್ಲರಿಗೂ ಕೊಡ್ತಾ ಇರ್ತಾರೆ. ಆಗ ಸೂರ್ಯನ ಮೂಗಂಗೆ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆಹಾ, ಏನೇ ಇದು ಗಮ್ ಅಂತ ಇದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅದನ್ನು ಲಕ್ಕಿ ಅಜ್ಜಿ ಕೇಳಿಸ್ಕೊತಾರೆ. ಗಿಣ್ಣು ಇನ್ನು 2 ಸ್ಪೂನ್ ಉಳಿದಿದೆ, ಅದು ಯಾರಿಗೆ ಬೇಕಾದರೂ ಅವ್ರು ಬಂದು ತಗೋಬೋದು ಅಂತ ಹೇಳ್ತಾರೆ ಲಕ್ಕಿ ಅಜ್ಜಿ. ಹಾಂ, 2 ಸ್ಪೂನ್ ಉಳಿದಿದೆಯಾ, ಬಂದೆ ಅಂತ ಓಡಿ ಬಂದು ಗಿಣ್ಣನ್ನು ಇಸ್ಕೊಂಡು ತಿಂತಾನೆ. ಏನೇ ಶಾಂತಿ, ತಣ್ಣಗೆ ಹಾಗೆ ಕೂತ್ಬಿಟ್ಟಿದ್ಯಾ, ಊಟಕ್ಕೇನಾದರೂ ಬಡಿಸ್ತೀಯೋ ಇಲ್ಲ ಹಾಗೆ ಕಳಿಸ್ತೀಯೋ ಅಂತಾರೆ ಲಕ್ಕಿ ಅಜ್ಜಿ ಶಾಂತಿ ಅವ್ರನ್ನ. ಹಾಂ ಅತ್ತೆ, ರೆಡಿ ಮಾಡ್ತೀನಿ, ಬಾರೆ ಮೀನಾ ಊಟಕ್ಕೆ ರೆಡಿ ಮಾಡೋಣ ಅಂತ ಕರ್ಕೊಂಡೋಗ್ತಾಳೆ ಶಾಂತಿ. ಬೇಗ ತಂದಿಡೆ, ಒಂದೊಂದೇ ತಂದಿಡ್ತಾ ಇದೆಯಲ್ಲ, ಇನ್ನು ಅದಕ್ಕೂ ಕೂಡ ನನ್ನೇ ಬೈತಾರೆ ಅವರು ಅಂತ ಅಂತಾಳೆ ಶಾಂತಿ. ಹಾಗೆ ರೋಹಿಣಿನೂ ಶ್ರುತಿನೂ ಕರೆದ್ಬಿಡು ಊಟಕ್ಕೆ, ಹೋಗು ಅಂತ ಹೇಳ್ತಾರೆ ಶಾಂತಿ. ಅಷ್ಟರಲ್ಲೇ ರಂಗನಾಥ್ ಅವ್ರು ಬರ್ತಾರೆ. ಏನೇ, ಅದನ್ನು ಕೂಡ ಅವಳೇ ಮಾಡಬೇಕೇನೆ, ನಿನ್ನ ಸುವರ್ಣ ಪದಗಳಿಂದ ನಿನ್ನ ಸುವರ್ಣ ಬಾಯಿಂದ ನೀನೇ ಕರಿಬಾರ್ದ ಅಂತ ಹೇಳ್ತಾರೆ. ನೀವೊಬ್ಬರು ಕಮ್ಮಿ ಇದ್ರಿ ನನ್ನ ಬೈಯೋದಕ್ಕೆ ಅಂತಾರೆ ಶಾಂತಿ. ಅಲ್ಲ ಏನ್ರಿ ನಿಮ್ಮಮ್ಮ ಮಕ್ಕಳೆದುರುಗಡೆ ಸೊಸೆ ಎದುರುಗಡೆ ಈ ರೈತ ಬೈಯೋದು, ನನ್ನ ಮಾನ ಮರ್ಯಾದೆ ಎಷ್ಟು ಹೋಗ್ತಿದೆ ಗೊತ್ತಾ ಅಂತಾರೆ ಶಾಂತಿ. ಈ ಥರನೇ ಮಾಡ್ತಾ ಇದ್ರೆ ನಾನು ಏನೋ ಒಂದು ತಿರುಗಿಸಿ ಹೇಳ್ಬಿಡ್ತೀನಿ ಆಮೇಲೆ ಅಂತಾಳೆ ಶಾಂತಿ. ನಾನು ಇನ್ಮೇಲೆ ಸುಮ್ಮನೆ ಇರೋದಿಲ್ಲ ಅಂತಾಳೆ ಶಾಂತಿ. ಸುಮ್ಮನೆ ಇರಬೇಡ, ನಮ್ಮ ಅಮ್ಮನ ಮುಂದೆ ಅದೇನು ಪೌರುಷ ತೋರಿಸ್ತೀಯ ತೋರಿಸು ಅಂತಾರೆ ರಂಗನಾಥ್ ಅವರು. ಅಯ್ಯೋ ನನ್ನ ಕರ್ಮ, ಅವ್ರು ನೋಡಿದ ತಕ್ಷಣ ಬಾಯೇ ಓಪನ್ ಆಗೋದಿಲ್ಲ ಅಂತಾಳೆ ಶಾಂತಿ. ಅದಕ್ಕೆ ರಂಗನಾಥ್ ಅವ್ರು ನಗ್ತಾ ಇರ್ತಾರೆ. ನಗ್ರಿ, ಫಸ್ಟ್ ಇವಳನ್ನ ಇಟ್ಕೊಂಡು 2 ಸದಕಬೇಕು ಅಂತ ಮೀನಾ ಕಡೆ ನೋಡ್ಕೊಂಡು ಶಾಂತಿ ಹೇಳ್ತಾರೆ. ಮೆತ್ತಗೆ ಹೋಗಿ ಲಕ್ಕಿಗೆ ಫೋನ್ ಮಾಡಿ ಕರೆಸಿದಾಳೆ ಮಳ್ಳಿ ಚಿಣಿಮಿಣಿ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಮೀನಾಗೆ. ಅಷ್ಟರಲ್ಲಿ ಲಕ್ಕಿ ಅಜ್ಜಿ ಬಂದ್ಬಿಟ್ಟು, ಏಯ್ ನೀನು ಕಣೆ ಚಿಣಿಮಿಣಿ, ನೀನು ಚಿಂತಾಮಣಿ, ನೀನು ಸೌದಾಮಿಣಿ ಅಂತಾರೆ ಶಾಂತಿ ಅವ್ರಿಗೆ. ಇವಳು ಹೇಳಿಲ್ಲ ಅಂದಿದ್ರೆ ನನ್ನ ಮಗನಿಗೆ ಈ ರೀತಿ ಆಗಿರೋದು ನೀನು ಹೇಳ್ತಾ ಇರಲಿಲ್ಲಲ್ವಾ. ನಾನಾಗಿ ಫೋನ್ ಮಾಡಿ ಹೇಳಿಲ್ಲ ಅತ್ತೆ, ಅವರಾಗಿ ಫೋನ್ ಮಾಡಿ ವಿಚಾರಿಸಿದ್ರು. ರವಿಗೆ ಹೆಣ್ಣು ನೋಡೋಕೆ ಕರ್ಕೊಂಬರ್ತೀನಿ ಅಂತ ಹೇಳಿದರು, ಅದಕ್ಕೆ ವಿಧಿ ಇಲ್ದ್ರೆ ಹೇಳ್ಬಿಟ್ಟೆ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಬಿಡಮ್ಮ ಅಂತಾರೆ ಲಕ್ಕಿ ಅಜ್ಜಿ ಮೀನಾನ. ನನ್ನ ಮುಂದೆ ನಿನ್ನನ್ನು ಬೈಲಿ ಇವಳು, ಚಳಿ ಬಿಡಿಸ್ಬಿಡ್ತೀನಿ ಈ ಊರ ಮೇಳಾಗೆ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಅಯ್ಯೋ ಅತ್ತೆ, ನೀವು ನನಗೆ ಏನಾದರೂ ಬೈಬೇಕು ಅಂದ್ಕೊಂಡ್ರೆ ಸೈಡಿಗೆ ಕರ್ಕೊಂಡೋಗಿ ಬೈರಿ, ಎಲ್ಲರ ಮುಂದೆ ಬೈದು ಈ ರೀತಿ ಅವಮಾನ ಮಾಡಬೇಡಿ ನನಗೆ ಅಂತ ಶಾಂತಿ ಹೇಳ್ತಾರೆ. ಆಗ ಲಕ್ಕಿ, ಕಿವಿ ಹಿಂಡ್ಬಿಡ್ತೀನಿ, ಕೆನೆ ಪರ್ಚ್ಬಿಡ್ತೀನಿ, ಎಷ್ಟೇ ಮಾತಾಡ್ತೀಯಾ ಅಂತಾರೆ ಲಕ್ಕಿ ಅಜ್ಜಿ. ಅಷ್ಟರಲ್ಲೇ ಶ್ರುತಿ ಅಲ್ಲಿಗೆ ಬರ್ತಾಳೆ. ಏನಜ್ಜಿ ಫುಲ್ ಕ್ಲಾಸ್ ತಗೊತಾ ಇದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ, ನಾನಿದ್ದ ಜಾಗದಲ್ಲಿ ಅದು ಇದ್ದಿದ್ದೆ, ನಿನಗೆ ಹೊಸ್ದಷ್ಟೇ ಅಂತಾರೆ ಲಕ್ಕಿ ಅಜ್ಜಿ. ನೀನು ಏನು ಮಾಡ್ಕೊಂಡಿದೀಯಮ್ಮ ಅಂತ ಶ್ರುತಿಗೆ ಕೇಳ್ತಾರೆ ಲಕ್ಕಿ ಅಜ್ಜಿ. ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಜ್ಜಿ ಅಂತ ಹೇಳ್ತಾಳೆ ಶ್ರುತಿ. ಸೀರಿಯಲ್ ಆರ್ಟಿಸ್ಟ್ ಗೊತ್ತು, ಸಿನಿಮಾ ಆರ್ಟಿಸ್ಟ್ ಗೊತ್ತು, ಇದ್ಯಾವುದೇ ಇದು ಡಬ್ಬಾ ಆರ್ಟಿಸ್ಟು ಅಂತಾರೆ ಲಕ್ಕಿ ಅಜ್ಜಿ. ಆಗ ಶ್ರುತಿ ತನ್ನ ಮಾಡೋ ಕೆಲಸದ ಬಗ್ಗೆ ವಿವರಣೆ ಕೊಡ್ತಾಳೆ. ಆಗ ಲಕ್ಕಿ, ಮಾತಾಡೋದೇ ಕೆಲಸ ಏನೇ, ಈ ಮಳ್ಳಿನ ಕರ್ಕೊಂಡೋಗು, ಎಷ್ಟು ಮಾತಾಡ್ತಾಳೆ ಈ ಮಾಟಗಾತಿಗೆ ಮಾತಾಡೋದೇ ಕೆಲಸ ಅಂತ ಲಕ್ಕಿ ಹೇಳಿದರೆ. ಆಗ ಶಾಂತಿ, ಅಯ್ಯೋ ಅತ್ತೆ ಬೈಬೇಡ್ರಿ, ಯಾವಾಗಲೂ ನಾನು ಬೈಯೋದೇನ ನಿಮ್ಮ ಕೆಲಸ ಅಂತ ಹೇಳ್ತಾಳೆ ಶಾಂತಿ. ಆಯ್ತು ಬಿಡೆ, 2 ನಿಮಿಷ ಬೈಯೋದಿಲ್ಲ ಅಂತಾರೆ ಲಕ್ಕಿ ಅಜ್ಜಿ. ಆಗ ಲಕ್ಕಿ ಅಜ್ಜಿ ಮನೆಯಲ್ಲಿ ಹೆಣ್ಮಕ್ಳು ಹೇಗಿರಬೇಕು, ಯಾವ ರೀತಿ ಮನೆತನದ ಮರ್ಯಾದೆ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಮನೆತನದ ಮರ್ಯಾದೆ ಏನು ಬೀರುದಲ್ಲಿಟ್ಟು ಕಾಪಾಡ್ಕೊಳ್ಳೋದ ಅಜ್ಜಿ ಅಂತ ಶ್ರುತಿ ಕೇಳ್ತಾಳೆ. ಅಲ್ಲ ಅಜ್ಜಿ, ಮನೆತನದ ಮರ್ಯಾದೆಯನ್ನು ಯಾಕೆ ಹೆಣ್ಮಕ್ಳೇ ಕಾಪಾಡ್ಕೋಬೇಕು, ಈ ಮನೆಯಲ್ಲಿ ಹುಟ್ಟಿದ್ದೀವ್ರು ಬೆಳೆದಿದ್ದೀವ್ರು, ಈ ಮನೆಯ ಗಂಡ್ಮಕ್ಳೇನೆ ಈ ಮನೆಯ ಮರ್ಯಾದೆ ಕಾಪಾಡ್ಕೊಳ್ಳಿ ಅಂತ ಶ್ರುತಿ ಹೇಳಿದರೆ. ಆಗ ಲಕ್ಕಿ, ಏನೇ ಶಾಂತಿ, ಇದಕ್ಕೆ ನೀನೇನು ಹೇಳ್ತೀಯೇ ಅಂತ ಕೇಳಿದಾಗ, ನಾನು ಏನು ಹೇಳಿ ಅತ್ತೆ, ಇವಳು ಈ ಮನೆಗೆ ಬಂದಾಗ್ಲಿಂದ ಇವಳ ಮಾತುಗಳು ನನಗೆ ಟ್ವಿಂಕಲ್ ಲಿಟಲ್ ಸ್ಟಾರ್ಸ್ಗಳನ್ನೇ ತೋರಿಸ್ತಾ ಇವೆ ಅಂತಾರೆ ಶಾಂತಿ. ಯಾಕತ್ತೆ ಅಂತ ಶ್ರುತಿ ಕೇಳ್ತಾಳೆ. ಯಾಕಂದ್ರೆ ಆನಂದಕ್ಕೆ ಆಕಾಶದಲ್ಲಿ ತೇಲ್ತಾ ಇದ್ದಂಗೆ ಆಗ್ತಾ ಇದೆಯಮ್ಮ ಅಂತಾರೆ ಶಾಂತಿ. ಆಹಾ, ನಿನಗೆ ಹೇಳ್ತೀನಲ್ಲೇ ಹೋಗಿ ಅಂತ ಶಾಂತಿಗೆ ಅಂತಾಳೆ.
ಲಕ್ಕಿ ಅಜ್ಜಿ. ನೋಡಮ್ಮ ಶ್ರುತಿ, ಗಂಡ್ಮಕ್ಳ ಬುದ್ಧಿ ಮರದ ಮೇಲಿರೋ ಕೋತಿ ಥರ ಆಟ ಆಡುತ್ತೆ, ಜಿಗಿಯುತ್ತೆ. ಆದರೆ ಜನ ಅದನ್ನು ನೋಡಿ ಕೋತಿ ಚೇಷ್ಟೆ ಅಂತಲೇ ಕರೆಯೋದು. ಅದಕ್ಕೆ ಜವಾಬ್ದಾರಿಯನ್ನು ಹೆಣ್ಮಕ್ಳೇ ತಗೋಬೇಕು ಅಂತ ಹೇಳೋದು. ಗಂಡು ಸಂಬಳ ತಂದರೆ ಹೆಣ್ಣು ಸಂಭಾಳಿಸೋದನ್ನು ಕಲಿಬೇಕು. ಈ ರೀತಿಯಾಗಿ ಬುದ್ಧಿವಾದವನ್ನೇ ಹೇಳ್ತಾ ಇರ್ತಾರೆ ಲಕ್ಕಿ ಅಜ್ಜಿ. ಆಗ ಸೂರ್ಯ ಬಂದ್ಬಿಟ್ಟು, ಒಟ್ಟುಗಳು ಭರತನಾಟ್ಯ ಆಡ್ತಾ ಇದೆ, ಒಟ್ಟು ಕೂಳೋ ಕಾಳೋ ಹಾಕ್ಬಿಟ್ರೆ ಮೈಕೊಂಡು ತಣ್ಣಗೆ ಬಿದ್ದುಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋದಕ್ಕೆ ಜಾಗ ಕಡಿಮೆ ಇದೆ, ನೀನು ನಿನ್ನ ಹೆಂಡ್ತಿ ಆಮೇಲೆ ಊಟ ಮಾಡ್ರಿ ಅಂತ ಹೇಳ್ತಾರೆ ಶಾಂತಿ ಸೂರ್ಯಂಗೆ. ಆಗ ಲಕ್ಕಿ ಅಜ್ಜಿ, ನೀನು ಊಟ ಮಾಡಬೇಡ್ವೆ, ಈ ಮಕ್ಕಳಿಗೆ ಯಾಕೆ ಹೇಳ್ತೆ ಊಟ ಮಾಡಬೇಡ ಅಂತ? ತಾಯಿ ಆಗಿದ್ದವಳು ತಾನು ಹಸ್ಕೊಂಡಿದ್ದು ಮಕ್ಕಳಿಗೆ ಊಟ ಹಾಕ್ತಾಳೆ, ನೀನು ಯಾವ ಸೀಮೆ ಅಮ್ಮನೇ ನೀನು ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಸೂರ್ಯ, ಇರೋ ಚೇರ್ಗಳಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನಿಮ್ಮಮ್ಮ ಬೇಕಾದರೆ ಮರದ ಮೇಲೇನೋ ಇಲ್ಲ ಮರದ ದಲ್ಗೆ ಮೇಲೋ ಕೂತ್ಕೊಂಡು ಊಟ ಮಾಡಲಿ, ಬನ್ನಿ ಕೈ ತೊಳ್ಕೊಂಡು ಬರೋಣ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಎಲ್ಲರೂ ಕೈ ತೊಳೆಯೋಕೆ ಹೋದ್ಮೇಲೆ ಶಾಂತಿ, ಆಹಾ, ನಾನು ಮಾತ್ರ ಮರದ ಮೇಲೋ ಮರದ ಅಲ್ಗೆ ಮೇಲೋ ಕೂತ್ಕೊಂಡು ಊಟ ಮಾಡಬೇಕಾ, ನನಗೇನು ಬಂದಿರೋದು ಕರ್ಮ ಅಂತಾಳೆ ಶಾಂತಿ. ಮನೋಜ, ರೋಹಿಣಿ, ಬನ್ರಪ್ಪ ಬನ್ನಿರಿ, ನೀವಿಬ್ಬರು ಹಸ್ಕೊಂಡಿರಬೇಡಿ ಅಂತ ಶಾಂತಿ ಹೇಳ್ತಾಳೆ. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಮೀನಾ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾಳೆ. ಆಗ ಲಕ್ಕಿ ಅಜ್ಜಿ, ಮೀನಾ ನೀನು ಬಂದು ಕೂತ್ಕೋ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾರೆ. ಅಯ್ಯೋ, ಅವಳು ಕೂತ್ಕೊಂಬಿಟ್ರೆ ನಮಗೆ ಬಡಿಸೋರು ಯಾರು? ಮೊದಲು ನಮಗೆಲ್ಲ ಊಟ ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತಾಳೆ ಬಿಡಿ ಅಂತಾರೆ ಶಾಂತಿ. ಮನೆಗೆ ಬಂದಿರೋ 3 ಜನ ಸೊಸೆಂದ್ರನ್ನ ಒಂದೇ ಥರ ನೋಡ್ಕೋಬೇಕು ಕಣೆ ಅಂತಾರೆ ಲಕ್ಕಿ ಅಜ್ಜಿ. ಆಗ ಮೀನಾನು ಬಂದು ಕೂತ್ಕೊಂಡು ಊಟ ಮಾಡ್ತಾಳೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ರಂಗನಾಥ್ ಅವರು, ನೋಡೆ ಇದು ಈ ರೀತಿಯಾಗಿರ್ಬೇಕಂತ ನಾನು ಎಷ್ಟು ಸರಿ ಹೇಳಿದ್ರು ನಿನ್ನ ಕಿವಿ ಕೇಳಿಸ್ಕೊಳ್ಳಲ್ಲ ಅಂತ ಹೇಳ್ತಾನೆ ರಂಗನಾಥ್ ಅವರು. ಇಷ್ಟರಲ್ಲೇ ಸೂರ್ಯ, ಲಕ್ಕಿ ಆಗಲೇ ಹೇಳ್ತಾ ಇದ್ರು ಸಕ್ಕರೆ ಅವರು ಸಪ್ರೇಟಾಗಿ ಊಟ ಮಾಡಬೇಕಂತೆ, ಅದಕ್ಕೆ ಒಂದು ಕೆಲಸ ಮಾಡಲಿ, ನಮಗೆಲ್ಲರಿಗೂ ಊಟ ಬಡಿಸ್ಬಿಟ್ಟು ಅವ್ರು ಸಪ್ರೇಟಾಗಿ ಆಮೇಲೆ ಊಟ ಮಾಡಲಿ ಅಂತ ಸೂರ್ಯ ಹೇಳಿದ್ರೆ, ಅದೆಲ್ಲ ಏನೂ ಬೇಡ ಕಣೋ, ಎಲ್ಲರಿಗೂ ಏನೇನು ಬೇಕೋ ಅವ್ರು ಬಡಿಸ್ಕೊಳ್ಳಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಆಗ ಶಾಂತಿ, ಅಮ್ಮ ಶ್ರುತಿ, ನೀನು ಇಲ್ಲಿ ಕೂತ್ಕೊಂಡು ಊಟ ಮಾಡೋದು ಇಷ್ಟ ಇಲ್ಲ ಅಂದರೆ ಹೇಳು, ನಿಮಗೆ ರೂಮ್ಗೆ ತಂದುಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರುತಿ, ಇಲ್ಲ ಅತ್ತೆ, ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು ಅಂತ ಹೇಳ್ತಾಳೆ. ನಾನು ಹಾಸ್ಟೆಲಲ್ಲಿದ್ದಾಗ ನಾನು ನಮ್ಮ ಫ್ರೆಂಡ್ಸ್ ಇದೇ ರೀತಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ, ಐ ಲೈಕ್ ದಿಸ್ ಅಂತ ಶ್ರುತಿ ಹೇಳ್ತಾಳೆ. ನನಗೆ ತುಂಬ ಸಂತೋಷ ಆಗ್ತಾಯಿದೆ ಕಣೋ ರಂಗ, ಇಷ್ಟು ಜನ ಮೊಮ್ಮಕ್ಕಳು ಅವರು ಹೆಂಡತೀರು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ನಿಜವಾದ ಆತ್ಮೀಯತೆ ಅಂದರೆ ಇದೆ ಅಂತ ಲಕ್ಕಿ ಹೇಳ್ತಾರೆ. ಆಗ ರಂಗನಾಥ್ ಅವರು, ಅಮ್ಮ ನನಗೆ ಇದು ಮುಂಚೆಯಿಂದನೂ ಕನಸಾಗಿತ್ತು, ಇದು ಇವಾಗ ನನಸಾಗಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ ಮನಸ್ಸಲ್ಲಿ, ಇದೇನು ಕನಸೋ ಇದು, ಎಲ್ಲರಿಗೂ ಮೈಗೆ ಅಂಟ್ಕೊಂಡು ಊಟ ಮಾಡ್ತಾ ಇದ್ದರೆ ಮೈಯೆಲ್ಲ ಉರಿತಾ ಇದೆ ಅಂತ ಶಾಂತಿ ಹೇಳ್ತಾರೆ. ಫಸ್ಟು ಒಂದು ದೊಡ್ಡ ಡೈನಿಂಗ್ ಟೇಬಲ್ ತರಬೇಕು, ಅಡುಗೆಗೆ ಖಾರ ಜಾಸ್ತಿ ಆಗಿಲ್ಲ, ಆದರೆ ಸಕ್ಕರೆ ಹೊಟ್ಟೆ ಮಾತ್ರ ಉರಿದೋಗ್ತಾ ಇದೆ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಕೆಲವೊಂದನ್ನು ತಿಂದರೆ ಉರಿಯುತ್ತೆ, ಕೆಲವೊಂದರನ್ನು ನೋಡಿದ್ರೇ ಉರಿಯುತ್ತೆ ಅಂತ ಶಾಂತಿ ಹೇಳಿದರೆ, ನಿಮ್ಮ ಅಮ್ಮನ ಬುದ್ಧಿ ಏನಂತ ಎಲ್ಲರಿಗೂ ಗೊತ್ತಲ್ವೇನೋ? ಶಾಂತಿ, ದುಡ್ಡು ಕಾಸು ಇರೋದು ಮುಖ್ಯ ಅಲ್ಲ ಕಣೆ, ಅದರಿಂದ ನೀನು ಏನು ಬೇಕಾದರೂ ತಗೊಳ್ಬಹುದು. 3 ಜನ ಮಕ್ಕಳು, ಮನೆಗೆ ಬಂದಿರೋ 3 ಜನ ಸೊಸೆಂದರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದನ್ನು ನೋಡೋ ಅದೃಷ್ಟ ನಿನಗೆ ಕಣೆ ಸಿಕ್ಕಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ನೋಡಿ ಸಂತೋಷ ಪಡು, ಈ ಸಂತೋಷ ಎಲ್ಲರಿಗೂ ಸಿಗಲ್ಲ ಕಣೆ, ನನ್ನ ಮಗನಿಗೆ ನಿನಗೆ ಈ ಭಾಗ್ಯ ಸಿಕ್ಕಿರೋದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಹಾಗೆ ಲಕ್ಕಿ, ಅಲ್ಲ ಕಣೋ ರಂಗನಾಥ, ನಿನಗೆ ಎದೆನೋವು ಬಂದು ಆಸ್ಪತ್ರೆ ಸೇರಿಕೊಂಡಾಗ ಒಂದು ಮಾತು ಹೇಳಬೇಕಿತ್ತು ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಇಲ್ಲ ಅಮ್ಮ, ನೀನು ಗಾಬರಿ ಮಾಡ್ಕೊತೀಯ ಅಂತಾನೆ ನಾನು ಎಲ್ಲರಿಗೂ ಹೇಳಿದ್ದೆ ಹೇಳ್ಬೇಡ ಅಂತ, ಅದರಲ್ಲೂ ಸೂರ್ಯ ಹೇಳ್ತೀನಿ ಅಂತ ಹಠ ಮಾಡ್ದ, ಆದರೆ ನಾನೇ ಬೇಡ ಕಂದ ಅಂತ ಹೇಳಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಷ್ಟರಲ್ಲೇ ಸೂರ್ಯ, ಎದೆನೋವು ಅವ್ರಿಗೆ ತಾನಾಗೇ ಬರಲಿಲ್ಲ, ಕಾರಣ ಬೇರೆ ಇದೆ ಅಂತ ಹೇಳಿ ಅಂತ ಸೂರ್ಯ ಹೇಳಿದಾಗ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಆಗ ಸೂರ್ಯ, ಇನ್ಯಾರ ಬಗ್ಗೆ, ನಿಮ್ಮ ಬಗ್ಗೆನೇ ಅಂತ ಹೇಳಿದರೆ, ಸಾಕಣ ಸೂರ್ಯ, ನಿನ್ನಿಂದಾನೂ ಕೂಡ ಅಪ್ಪಂಗೆ ಟೆನ್ಷನ್ ಆಗಿದೆ ಅಂತ ರವಿ ಹೇಳ್ತಾನೆ. ಕರೆಕ್ಟಾಗಿ ಹೇಳಿದೆ ಕಣೋ ಅಂತ ಮನೋಜ್ ಹೇಳಿದರೆ, ಏನೋ ಕರೆಕ್ಟು ಅಂತ ಸೂರ್ಯ ಕೇಳ್ತಾನೆ. ಮನೋಜ್, ನಿನ್ನಿಂದ ಅಪ್ಪಂಗೆ ಟೆನ್ಷನ್ ಆಗಿಲ್ವಾ ಅಂತ ಕೇಳಿದರೆ, ಯಾವಾಗಲೂ ನನ್ನ ಮೇಲೇ ಹೇಳ್ತಾ ಇರ್ತೀಯ ಅಂತ ನೀನು ಅಂತ ರವಿ ಕೇಳ್ತಾನೆ. ಆಗ, ಏನೋ ಓಡೋದವ್ರಿಬ್ರು ಒಂದಾಗ್ಬಿಟ್ರಾ, ಒಂದು ಬಿಟ್ಟ ಅಂದರೆ ಕಾಪಾಳ ಎಲ್ಲ ಊದ್ಕೊಂಬಿಡ್ಬೇಕು ಅಂತ ಸೂರ್ಯ ಹೇಳಿದರೆ, ಹೊಡಿಯೋ ನೋಡೋಣ ಅಂತ ಮನೋಜ್ ಹೇಳ್ತಾನೆ. ಆಗ ಲಕ್ಕಿ ಅಜ್ಜಿ, ಬಾಯಿ ಮುಚ್ಚಿರೋ ಸಾಕು, ನೋಡಿದ್ರ ಅಜ್ಜಿ ಹೇಗೆ ಮಾತಾಡ್ತಾರೆ ಅಂತ ಸೂರ್ಯ ಹೇಳಿದರೆ, ಬಾಯಿ ಮುಚ್ಚು ಸಾಕು ಅಂದೆ, ಸಂತೋಷ ಆಗಿದೆ ಅಂತ ಹೇಳಿ 1 ನಿಮಿಷ ಕೂಡ ಆಗಿಲ್ಲ, ಆಗಲೇ ಶುರು ಮಾಡ್ಕೊಂಬಿಟ್ರಾ
ಅಂತ ಲಕ್ಕಿ ಕೇಳಿದ್ರೆ, ಎಲ್ಲ ಇವನಿಂದಾನೇ ಅತ್ತೆ ಅಂತ ಶಾಂತಿ ಹೇಳಿದರೆ, ಮೊದಲು ನೀನು ಬಾಯಿ ಮುಚ್ಚೆ. ಹೆತ್ತು ಮಕ್ಕಳಲ್ಲಿ ಭೇದ ಭಾವ ಮಾಡಿದ್ದು ನೀನು. ಇದು ಬೆಳೀತಾ ಇದ್ದಕ್ಕೇನೆ ಇವ್ರೀಗ ಆಡ್ತಾ ಇರೋದು. ಅಣ್ಣ ತಮ್ಮಂದ್ರನ್ನೋ ಭಾವನೆ ಸ್ವಲ್ಪನಾದರೂ ನಿಮ್ಮದ್ರಲ್ಲಿ ಇದೆಯೇನೋ ಅಂತ ಲಕ್ಕಿ ಹೇಳಿದರೆ, ಇಂಥವ್ರ ಮೇಲೆ ಹೆಂಗೆ ಆ ಭಾವನೆ ಬರುತ್ತೆ ಲಕ್ಕಿ ಅಂತ ಸೂರ್ಯ ಹೇಳಿದರೆ, ಇವರಿಂದನೇ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರೋದು ಅಂತ ರೋಹಿಣಿ ಹೇಳ್ತಾಳೆ. ಹೌದು ಅಜ್ಜಿ, ಇವರಿಂದನೇ ದಿನ ಏನೋ ಒಂದು ಕ್ರಿಯೇಟ್ ಆಗ್ತಾನೇ ಇರುತ್ತೆ ಅಂತ ಶ್ರುತಿ ಕೂಡ ಹೇಳ್ತಾಳೆ. ಎಲ್ಲರೂ ಯಾಕೆ ಇವರೇ ಏನೋ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಅಂತ ಮೀನಾ ಅಂತಾಳೆ. ತಪ್ಪನ್ನ ತಪ್ಪು ಅಂತ ಹೇಳ್ತಾರೆ ಅಷ್ಟೇ ಅಂತ ಮೀನಾ ಹೇಳಿದಾಗ, ಆ ರೀತಿ ಹೇಳೋದಕ್ಕೆ ಕೇಳೋದಕ್ಕೆ ಇವರೇನು ಹೈಕೋರ್ಟ್ ಜಡ್ಜಾ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಆಗ ಸೂರ್ಯ, ನಾನೇನು ಜಡ್ಜ್ ಅಲ್ಲಮ್ಮ, ನೀವಿಬ್ಬರು ದೊಡ್ಡ ಕ್ರಿಮಿನಲ್ಸು ಅಂತ ಹೇಳಿದರೆ, ಆಗ ಲಕ್ಕಿ ಮತ್ತೇನಾದರೂ ಒದೆ ಬೇಕಾ ಅಂತ ಸ್ವಲ್ಪ ಸಮಾಧಾನವಾಗಿರ್ತೀರಾ ಎಲ್ಲರೂ? ಒಂದೇ ತಾಯಿ ಮಕ್ಕಳಾಗಿರೋ ಅಂಥ ನೀವೇ ಈ ರೀತಿ ಒಡೆದಾಡ್ಕೊಂಡ್ರೆ ಇನ್ನು ಆ 3 ಜನ ಸೊಸೆಂದ್ರೆ ಹೇಗೆ ಒಗ್ಗಟ್ಟಾಗಿರ್ತಾರೆ? ನಿಮಗೆ ಕೇಳ್ಕೊಳ್ಳೋದು ಒಂದೇ ಒಂದಪ್ಪ, ಈ ಮನೆ ಸಂತೋಷವನ್ನು ಹಾಳು ಮಾಡಬೇಡಿ. ಆಗ ಮೀನಾ, ಅಜ್ಜಿ ನೀವೇನು ಬೇಜಾರು ಮಾಡ್ಕೋಬೇಡಿ, ಆಗಾಗ ಈ ಥರ ಆಡ್ತಾ ಇರ್ತಾರೆ ಅಷ್ಟೇ, ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿದ್ದೀವಿ ಅಂತ ಮೀನಾ ಹೇಳ್ತಾಳೆ. ಆಗ ಲಕ್ಕಿ, ಬಂಗಾರ ಕಣೆ ನೀನು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಈ ಸಂಸಾರವನ್ನು ನೀನು ಒಡೆದೋಗೋದಕ್ಕೆ ಬಿಡದೆ ಕಾಪಾಡ್ತೀಯೋ ಅಂತ ನಂಬಿಕೆ ನನಗಿದೆ. ನನಗಿನ್ನೊಂದು ಆಸೆ ಇದೆ ಕಣೆ ಮೀನಾ ಅಂತ ಲಕ್ಕಿ ಹೇಳಿದರೆ, ನಿಂಗೇನು ಬೇಕು ಹೇಳು ಅಜ್ಜಿ, ಮೀನಾ ಸೂಪರಾಗಿ ಮಾಡ್ತಾಳೆ ಅಂತ ಏನೇನು ಐಟಮ್ ಬೇಕು ಹೇಳು, ಇವಾಗಲೇ ಮೀನಾ ತಂದು ಕೊಟ್ಬಿಡ್ತಾಳೆ ಅಂತ ಸೂರ್ಯ ಹೇಳ್ತಾನೆ. ಆಗ ಲಕ್ಕಿ, ನನ್ನ ಮಾತಾಡೋದಕ್ಕೆ ಬಿಡಲೇ ಅಂತ, ಸರಿ ಅದೇನು ಹೇಳಂತ ಸೂರ್ಯ ಹೇಳ್ತಾನೆ. ಆ ಭಗವಂತನ ದಯದಿಂದ ಇಷ್ಟು ವರ್ಷ ಆದರೂ ನನಗೆ ಯಾವುದೇ ಕಾಯಿಲೆ ಕಸ ಎಲ್ಲ ಇಲ್ಲದೆ ಆರಾಮಾಗಿದ್ದೀನಿ. ಎಲ್ಲ ವ್ಯವಸಾಯ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ಇನ್ನೂ ಕೆಲವು ವರ್ಷ ಹೀಗೆ ಇರ್ತೀನಿ ಅಂತ ನಂಬಿಕೆ ಇದೆ. ನಿಮ್ಮ ಮಕ್ಕಳನ್ನೇ ಎತ್ತಿ ಈ ಕೈಯಿಂದ ಆಡಿಸ್ಬೇಕಂತ ಆಸೆ ಇದೆ ನನಗೆ. ಆದಷ್ಟು ಬೇಗ ನೀವು 3 ಜನ ಮಕ್ಕಳನ್ನು ಮಾಡಿಕೊಂಡು ಆ ಸಂತೋಷನ ಕೊಡ್ರಪ್ಪ ಅಂತ ಲಕ್ಕಿ ಹೇಳ್ತಾರೆ. ನಮ್ಮ ಮಕ್ಕಳು ಅಷ್ಟೇ ಅಲ್ಲ ಅಜ್ಜಿ, ಅವ್ರ ಮಕ್ಕಳನ್ನೂ ನೋಡ್ತೀರಾ ಅಂತ ಸೂರ್ಯ ಹೇಳ್ತಾನೆ. ಇನ್ನು 2 ದಿನದಲ್ಲಿ ನಮ್ಮೂರಲ್ಲಿ ದಸರಾ ಹಬ್ಬ ಇದೆ, ನೀವೆಲ್ಲರೂ ಬಂದು ಅಲ್ಲೇ ಹಬ್ಬನ ಆಚರಿಸ್ಬೇಕಂತ ಲಕ್ಕಿ ಹೇಳ್ತಾರೆ. ಆಯಿತು, ಎಲ್ಲರೂ ಖಂಡಿತ ಬರ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಹೇ ಮನೋಜ, ನೀನು ಕೆಲ್ಸಕ್ಕೆ ಹೋಗ್ತೀಯ ಅಂತ ಬರದೇ ಇರಬೇಡ ಅಂತ ಲಕ್ಕಿ ಹೇಳ್ತಾರೆ. ಇಷ್ಟರಲ್ಲೇ ಶಾಂತಿ, ಇವನಿಗೆ ಯಾವ ಕೆಲಸ ಇದೆ ಅಂತ ಹೇಳ್ಬಿಡ್ತಾಳೆ. ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಆಗ ಮನೋಜ, ನನಗವತ್ತು ಶೋರೂಮ್ ರಜಾ ಇದೆ, ಅಮ್ಮ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಮ್ಯಾನೇಜ್ ಮಾಡಿದರೆ, ಅದೇ ಶೋರೂಮ್ ರಜಾ ಇದೆ ಅಂತ ಶಾಂತಿ ಹೇಳ್ತಾರೆ. ಶ್ರುತಿ, ನೀವಿಬ್ರೂ ಬರಬೇಕು ಅಂತ ಹೇಳಿದರೆ, ನಾನು ಯಾವತ್ತೂ ಹಳ್ಳಿಯಲ್ಲಿ ಫೆಸ್ಟಿವಲ್ ಸೆಲೆಬ್ರೇಷನ್ ನೋಡೇ ಇಲ್ಲ, ನಾನು ಖಂಡಿತ ಬರ್ತೀನಿ ಅಜ್ಜಿ ಅಂತ ಶ್ರುತಿ ಹೇಳಿದರೆ, ಎಲ್ಲರೂ ಬಂದು ಸಂತೋಷವಾಗಿ ಹಬ್ಬ ಆಚರಣೆ ಮಾಡಬೇಕು ಅಂತ ಲಕ್ಕಿಯವರು ಹೇಳ್ತಾರೆ. ನಾನು ಹೇಳ್ದಾಗೆ ಯಾರು ಮೊದಲು ನನಗೆ ಸಿಹಿ ಸುದ್ದಿಯನ್ನು ಕೊಡ್ತಾರೋ ಅವ್ರಿಗೆ ನಾನೊಂದು ಗಿಫ್ಟನ್ನು ಕೊಡ್ತೀನಿ ಅಂತ ಲಕ್ಕಿ ಹೇಳ್ತಾರೆ. ಆಗ ಸೂರ್ಯ, ಒಂದು ದೊಡ್ಡ ಡಬ್ಬಿಯಲ್ಲಿ ಗಿಣ್ಣನೆ ಮಾಡ್ಕೊಂಬಂದ್ಬಿಡ್ತೀಯಾ? ಹೇ, ಯಾವಾಗಲೂ ತಿನ್ನೋ ಚಿಂತನೆ ಕಣೋ ನಿನಗೆ. ಗಿಫ್ಟು ಅಂದರೆ ಅಜ್ಜಿ ಏನೋ ಒಂದು ದೊಡ್ಡ ವಸ್ತುವೇ ಕೊಡ್ಬೋದು ಅಂತ ಹೇಳಿ ಮನೋಜ ಹೇಳ್ತಾನೆ. ದುಡ್ಡು ಅಂದರೆ ಸಾಕು, ಬಾಯಿ ಬಿಡ್ಕೊಂಡು ಬಂದ್ಬಿಡ್ತೀಯಲ್ಲ ನೀನು ಅಂತ ಸೂರ್ಯ ಕೇಳಿದರೆ, ಏನು ಗಿಫ್ಟು ಅಂತ ರವಿ ಕೇಳ್ತಾನೆ. ಆಗ ಲಕ್ಕಿ, ನಮ್ಮೂರಲ್ಲಿ ಪೂರ್ವಿಕರ ಜಾಗ ಒಂದು ಇದೆ, ಅದನ್ನು ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ 3 ಜನದಲ್ಲಿ ಯಾರು ಮೊದಲು ನನಗೆ ಮಗುನ ಎತ್ತಿ ನನ್ನ ಕೈಗೂ ಕೊಡ್ತೀರೋ ಆ ಮಗು ಹೆಸರಿಗೆ ಆ ಜಾಗವನ್ನು ಕೊಡ್ತೀನಿ ಅಂತ ಲಕ್ಕಿಯವರು ಹೇಳ್ತಾರೆ. ಈ ಮಾತನ್ನು ಕೇಳಿ ಎಲ್ಲರಿಗೂ ಸಂತೋಷವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.